ನಮಸ್ಕಾರ ಆಕಾಂಕ್ಷಿಗಳೇ, ಎಲ್ರಿಗೂ ಕೂಡ ನಮ್ಮ ಚಾನಲ್‌ಗೆ ಸ್ವಾಗತ ಸುಸ್ವಾಗತ. ಟಿ.ಇ.ಟಿ. 2026 ಏನು ಬಿಗ್ ಅಪ್ಡೇಟ್ ಕೂಡ ಬಂತು. ಮೊನ್ನೆ ಅಭ್ಯರ್ಥಿಗಳಿಗೆ ಶಾಕ್ ಆಗ್ಬಿಟ್ಟಿದೆ. ಏನಂದ್ರೆ ಮೇ ಆಗ್ಬೋದು, ಜೂನ್ ಆಗ್ಬೋದು ಅಂತ ಹೇಳ್ತಾ ಇದ್ರು. ಈಗ ಇನ್ನೂ ಬೇಗನೆ ನಾವು ಮಾಡ್ತೀವಿ ಅಂತ ಹೇಳಿ ಅಧಿಕೃತ ಮಾಹಿತಿಯನ್ನ ನಿಮಗೆ ಉದಯವಾಣಿ ಪೇಪರ್‌ನಲ್ಲಿ ಈ ಹಿಂದೆ ಕೂಡ ಬಂದಿದೆ. ಹಾಗಾಗಿ ನಿಮಗೆ ನೋಟಿಫಿಕೇಶನ್ ಬೇಗ ಆಗ್ಬೋದು. ಯಾವಾಗ ನೋಟಿಫಿಕೇಶನ್ ಆಗುತ್ತೆ, ತಯಾರಿ ಹೇಗೆ ಮಾಡ್ಕೋಬೇಕು, ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು, ಟಿ.ಇ.ಟಿ. ಮೊದಲ, ಸಿ.ಇ.ಟಿ. ಮೊದಲ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಸಿ.ಇ.ಟಿ. ಮೊದಲ, ಟಿ.ಇ.ಟಿ. ಮೊದಲ ಅನ್ನೋದನ್ನ ಸಚಿವರು ಕ್ಲಾರಿಟಿನ ಕೊಡ್ತಾರೆ. ನೇಮಕಾತಿಗೆ ಸದ್ಯದ ಮಟ್ಟಿಗೆ ನಿಮಗೆ ಸಿ.ಇ.ಟಿ. ಕಂಡಕ್ಟ್ ಮಾಡೋದಕ್ಕೆ ಅತಂತ್ರ ಆಗಿದೆ. ಆಲ್ರೆಡಿ ನಾನು ಹೇಳ್ಬಿಟ್ಟಿದ್ದೀನಿ. ಕೋರ್ಟ್ ಅಲ್ಲಿ ಇದೆ, ಸರ್ಕಾರ ಡಿಸಿಷನ್ ತೆಗೆದುಕೊಳ್ಬೇಕಾಗುತ್ತೆ. ನೇಮಕಾತಿ ಸಂಬಂಧ ಗೊಂದಲ ಕೂಡ ಇದೆ. ನೇಮಕಾತಿ ಎಲ್ಲ ಕ್ಲಿಯರ್ ಆಗಿ ನಿಮಗೆ ನೋಟಿಫಿಕೇಶನ್ ಬಂದು ಅದಕ್ಕೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟು ಇದಕ್ಕೆ ಸಮಯ ತೆಗೆದುಕೊಳ್ಳುತ್ತೆ. ಬಟ್ ಸುಲಭವಾಗಿ ಮಾಡಬಹುದು. ಟಿ.ಇ.ಟಿ. ಬಗ್ಗೆ ನಾವು ಯೋಚನೆ ಮಾಡೋಣ. ಟಿ.ಇ.ಟಿ. ನಮಗೆ ಏಪ್ರಿಲ್ ತಿಂಗಳಲ್ಲೇ ಮಾಡ್ತೀವಿ ಅಂತ ಹೇಳಿ ಅಪ್ಡೇಟ್ ಕೂಡ ಬಂದಿದೆ. ಬಿಕಾಸ್ ಮೇ, ಜೂನ್ ಅಂತ ಇದ್ರು. ಬಟ್ ಅದನ್ನ ಏಪ್ರಿಲ್ ಅಲ್ಲೇ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ತಯಾರಿ ಮಾಡ್ಕೊಳ್ತಾ ಇದೆ. ಎಜುಕೇಶನ್ ಡಿಪಾರ್ಟ್ಮೆಂಟ್, ಶಿಕ್ಷಣ ಇಲಾಖೆಯನ್ನೇ ಮಾಡೋದು. ಅದು ಬಂದ್ಬಿಟ್ಟು ಮಧು ಬಂಗಾರಪ್ಪ ಅವರ ಅಂಡರ್ ಕೂಡ ಬರುತ್ತೆ. ನಿಮಗೆ ಗೊತ್ತಿರೋ ಟಿ.ಇ.ಟಿ. ಅಂಡ್ ನಿಮಗೆ ಮೇನ್ ಥಿಂಗ್ SLC PUC ಎಕ್ಸಾಮ್ಸ್ ಕೂಡ ಇದೆ. ಅದು ಕೂಡ ಮಧು ಬಂಗಾರಪ್ಪ ಅಂಡರ್ ಕೂಡ ಬರುತ್ತೆ. ಆ ನಿಟ್ಟಿನಲ್ಲಿ ನಿಮಗೆ SLC PUC ಎಕ್ಸಾಮ್ ಮುಗಿದ ನಂತರ ನಿಮಗೆ ನಾವು ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ಬಟ್ ಇಲ್ಲಿ ಮೇನ್ ಯಾಕೆ ಏಪ್ರಿಲ್ ತಿಂಗಳಲ್ಲಿ ಅಂತ ನಿಮಗೆ ಕ್ಲಾರಿಟಿನ ಕೊಟ್ಬಿಡ್ತೀನಿ. ಇಲ್ಲಿ ನೋಡೋದಾದ್ರೆ SLC ಅಂತ PUC ಎಕ್ಸಾಮ್ಸ್ ಕೂಡ ಎರಡು ಕೂಡ ಇದೆ. ಅದು ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. SLC ಎಕ್ಸಾಮ್ ಬಂದ್ಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ಅರೌಂಡ್ ಫೆಬ್ರವರಿ 2ನೇ ತಾರೀಕು ಎಂಡ್ ಆಗುತ್ತೆ ಆಯ್ತಾ. ಸಾರಿ, ಫೆಬ್ರವರಿ 2ನೇ ತಾರೀಕು ನಿಮಗೆ ಎಂಡ್ ಆಗುತ್ತೆ. PUC ನಿಮಗೆ ಗೊತ್ತಿರೋ ಹಾಗೆ ಮಾರ್ಚ್ ತಿಂಗಳಲ್ಲೇ ನಿಮಗೆ ಎಂಡ್ ಆಗ್ಬಿಡುತ್ತೆ PUC. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾಕೆ ಏಪ್ರಿಲ್ ತಿಂಗಳಲ್ಲಿ ಮಾಡಬೇಕಾಗುತ್ತೆ ಅಂದ್ರೆ, ಈಗ ನೋಡೋದಾದ್ರೆ ಏಪ್ರಿಲ್ ಎಂಡ್ಗೆ ನಿಮಗೆ PUC 2ನೇ ಎಕ್ಸಾಮ್ ಅಂದ್ರೆ PUC ನಿಮಗೆ SLCಗೆ ನಿಮ್ಗೆ ಗೊತ್ತಿರೋ ಹಾಗೆ ಮೂರು ಎಕ್ಸಾಮ್ಸ್ ಕೂಡ ಇದೆ. ಮೂರು ಎಕ್ಸಾಮ್ಸ್ ಕಂಡಕ್ಟ್ ಕೂಡ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ನಿಮಗೆ ಟೈಮ್ ಸಿಗೋದೇ ಏಪ್ರಿಲ್ ತಿಂಗಳಲ್ಲಿ ಆಯ್ತಾ. ಏಪ್ರಿಲ್ ನಿಮಗೆ ಸ್ಟಾರ್ಟಿಂಗ್ ಇಂದ ಏಪ್ರಿಲ್ 2ನೇ ತಾರೀಕಿಂದ ಏಪ್ರಿಲ್ ಎಂಡ್ ವರೆಗೂ ನಿಮಗೆ ಟೈಮ್ ಸಿಗುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಟಿ.ಇ.ಟಿ. ಕಂಡಕ್ಟ್ ಮಾಡುವ ಸಾಧ್ಯತೆ ಕೂಡ ಇದೆ. ಬಿಕಾಸ್ ಯಾಕೆ ಅಂದ್ರೆ ನಂತರ ನಿಮಗೆ ಎಕ್ಸಾಮ್ 2, ಎಕ್ಸಾಮ್ 3 ಎಲ್ಲ ಇರುತ್ತೆ. SLC ಅದು ಕೂಡ ಶುರು ಆಗುತ್ತೆ. ಆ ನಿಟ್ಟಿನಲ್ಲಿ ಅಲ್ಲಿ ನಿಮಗೆ ಗೊಂದಲ ಆಗುತ್ತೆ. ಆ ನಿಟ್ಟಿನಲ್ಲಿ ಅವರು ಮೇ ತಿಂಗಳಿಗೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಬಟ್ ಅದರ ಬದಲು ನಿಮಗೆ ಟಿ.ಇ.ಟಿ. ನಿಮಗೆ ಆದಷ್ಟು ಬೇಗನೆ ಮಾಡಿದ್ರೆ ನಿಮಗೆ ಸಾಧ್ಯತೆ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಒಟ್ಟಿಗೆ ನಿಮಗೆ ಏಪ್ರಿಲ್ ತಿಂಗಳಲ್ಲೇ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಿಮಗೆ ಫೆಬ್ರವರಿ, ಮಾರ್ಚ್ ನಿಮಗೆ ಕೇವಲ 2 ತಿಂಗಳ ಮಾತ್ರ ಕಾಲಾವಕಾಶ ಕೂಡ ಇದೆ. ನೋಟಿಫಿಕೇಶನ್ ಕೂಡ ಆಗೋ ಸಾಧ್ಯತೆ ಕೂಡ ಇದೆ. ಇಲ್ಲಿ ಇನ್ ಕೇಸ್ ಮಾಡಿದ್ರೆ ಬೇಗನೆ ಏಪ್ರಿಲ್ ತಿಂಗಳಲ್ಲಿ ಮಾಡಬೇಕಾಗುತ್ತೆ. ನಂತರ ನಿಮಗೆ SLC ಎಕ್ಸಾಮ್ಸ್ 2, 3 ಕೂಡ ಇದೆ. ನಂತರ ಬೆಂಗಳೂರು GB ಎಲೆಕ್ಷನ್ ಕೂಡ ಬರ್ತಾ ಇದೆ. ನಂತರ ನಿಮಗೆ ಬೇರೆ ಬೇರೆ ಸ್ಟೇಟ್ಗಳ ಎಲೆಕ್ಷನ್ ಕೂಡ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಗೊಂದಲಮಯ ಆಗ್ಬೋದು. ಕಂಡಕ್ಟ್ ಕೂಡ ಮಾಡಿದ್ರೆ ಇದೇ ತಿಂಗಳಲ್ಲಿ ಮಾಡಬೇಕು. ಅವ್ರು ನಿಮಗೆ ಡಿಲೇ ಮಾಡಿದ್ರೆ ನಿಮಗೆ ಅದು ಜೂನ್, ಜುಲೈ ವರೆಗೂ ಕೂಡ ಹೋಗ್ಬೋದು. ಅದೇ ಮಾಹಿತಿ ಪ್ರಕಾರ ನಿಮಗೆ ನಿಮ್ಮ ಮೈಂಡ್ ಇರಬೇಕಾಗಿರೋದು ಒಂದೇ, ನಿಮಗೆ ಆಕಾಂಕ್ಷಿಗಳಿಗೆ ಯಾರು 1-2 ಅಂಕದಲ್ಲಿ ಫೇಲ್ ಆಗಿದ್ದೀರಾ ಅಥವಾ ಯಾವ ವಿಷಯದಲ್ಲಿ ನಿಮಗೆ ಡಲ್ ಅನ್ಸುತ್ತೆ, ಈ ಹಿಂದೆ ಯಾರೆಲ್ಲ ಅನುತ್ತೀರ್ಣಗೊಂಡಿದ್ದೀರಾ, ಅದಕ್ಕೆ ನಿಮ್ದು ಏನ್ ಯಾವ ಪಾಯಿಂಟ್, ಲೈಕ್ ನಿಮ್ಗೆ ಯಾವ ಪಾಯಿಂಟ್ ಅಲ್ಲಿ ನಿಮಗೆ ಮಿಸ್ಟೇಕ್ ಆಗಿದೆ, ಯಾವ ಪಾಯಿಂಟ್ ಅಲ್ಲಿ ನೀವು ಅಂಕ ಗಳಿಸಿಲ್ಲ, ಅವರು ದಯವಿಟ್ಟು ತಯಾರಿ ಮಾಡ್ಕೊಳ್ಳಿ. ಇಲ್ಲಿಂದಾನೆ ಕುತ್ಕೊಂಡು ಓದ್ಕೊಳ್ಳಿ. ಆಲ್ರೆಡಿ ಕನ್ಫರ್ಮೇಶನ್ ಕೂಡ ಆಗಿದೆ. ಟಿ.ಇ.ಟಿ. ಕಂಡಕ್ಟ್ ಕೂಡ ಮಾಡೋದು ಆದಷ್ಟು ಬೇಗನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಾಡಿದ್ರೆ ಏಪ್ರಿಲ್ ತಿಂಗಳಲ್ಲೇ ಮಾಡಬೇಕು. ನಂತರ ಡಿಲೇ ಮಾಡಿದ್ರೆ ಎಲೆಕ್ಷನ್ಸ್ ಕೂಡ ಇದೆ, GB ಎಲೆಕ್ಷನ್ ಕೂಡ ಇದೆ, ಸಾಕಷ್ಟು ಸ್ಟೇಟ್ಗಳ ಎಲೆಕ್ಷನ್ ಕೂಡ ಇದೆ. ಆ ನಿಟ್ಟಿನಲ್ಲಿ ಡಿಲೇ ಆಗ್ಬೋದು. ಅದಕ್ಕೋಸ್ಕರ ಎಲ್ಲ ನೋಟಿಫಿಕೇಶನ್ ಡಿಲೇ ಆದ್ರೂ ಕೂಡ ನಿಮಗೆ ಟಿ.ಇ.ಟಿ. ಏಪ್ರಿಲ್ ತಿಂಗಳಲ್ಲೇ ಮಾಡಬಹುದು. ಅದಕ್ಕೋಸ್ಕರ ಆಕಾಂಕ್ಷಿಗಳಿಗೆ ತಯಾರಿ ಮಾಡ್ಕೊಳ್ಳಿ. ನಾವು ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅಂತ. ಸದ್ಯದ ಮಾಹಿತಿ ಪ್ರಕಾರ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ನೇಮಕಾತಿ ಮಾಡುವ ಸಾಧ್ಯತೆ ಕೂಡ ಇದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.